ಪಾಲ್ಗೊಂಡಂತಹ ಎಲ್ಲ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ ದೇವನಿಗೆ ಶರಣು ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರಿನಯ್ಯ, ಶಾಸನಗಳನ್ನು ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರಿನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಗ್ರಣಿಯ ಶಿವಗಳಾಗೋರಿನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ದೇವರ ಸಿದ್ದೇಶ್ವರ, ನಿನ್ನ ಹೆಸರೇಳವರೆಲ್ಲ ನೀನಾಗುವರಿನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂತಹ ಉದಾತ್ತ ತತ್ವಕ್ಕೆ ಬಂದು ನಿಂತವರು ವಿಶ್ವಾರಾಧ್ಯರು. ಮಾನವ ಜನ್ಮ ಬಹಳ ಶ್ರೇಷ್ಠವಾದಂತಹ ಜನ್ಮ. 84 ಲಕ್ಷಗಳ ಜೀವರಾಶಿಗಳಲ್ಲಿ ಉಪಕೃತವಾದಂತಹ ಪುಣ್ಯದ ಫಲವೇ ಇದು ಮಾನವ ಜನ್ಮ ಅಂತ ತಿಳ್ಕೊಂಡು ಹೇಳುವಂಥವರಾಗ್ತಾರೆ. ಅಂತಹ ಶ್ರೇಷ್ಠವಾದಂತಹ ಮಾನವ ಜನ್ಮಕ್ಕೆ ಬಂದು ಮಾನವ ಜನ್ಮದ ಮಹತ್ವವನ್ನು ತಿಳ್ಕೊಳ್ಳೋದ್ರಿಂದ ಈ ಜನ್ಮಕ್ಕೆ ಬಂದು ಏನು ಫಾಯ್ದಾ, ಏನು ಉಪಯೋಗ ಅಂತ ತಿಳ್ಕೊಂಡು ಅನುಭಾವಿಗಳು ನಮಗೆ ಪ್ರಶ್ನೆ ಮಾಡ್ತವ್ರಾಗ್ತಾರೆ. ಎಲ್ಲಾ ಜನ್ಮ ದಾಟುವಂತ ಬಂದಿರಿ ಹೋಗಿರಿ ನಿಮಗೆ ಯಾವುದೂ ಗೊತ್ತಿಲ್ಲ. ಅದಕ್ಕೆ ಪುಣ್ಯಾತ್ಮ ಹೇಳ್ತಾರ, ಬಂದಿರಿ ಮತ್ತೆ ಹೋಗ್ತಿರಿ ಮತ್ತೆ ಬರ್ಲಾರ್ದಂಗ ಹೋರಿ, ಅದೇ ಪುಣ್ಯದ ಕೆಲಸ, ಅದೇ ನಿಮಗೆ ಮೋಕ್ಷದ ಕಾರ್ಯ ಅಂತ ಹೇಳ್ಕೊಂಡು ಹೇಳುವಂಥವ್ರಾಗ್ತಾರೆ. ಇದು ಶ್ರೇಷ್ಠವಾದಂತಹ ಜನ್ಮ. ಒಬ್ಬ ಸಾಮಾನ್ಯ ಮನುಷ್ಯ ಸಂಚಾರ ಮಾಡ್ಕೊಂತ ಹೊಂಟಿದ್ದ. ಹೊಂಡದ್ರೊಳಗಾಗಿ ಅಲ್ಲಿಂದ ನದಿ ಸಿಕ್ತು, ನದಿ ದಾಟಬೇಕು ಅನ್ನೋದ್ರೊಳಗಾಗಿ ಸ್ವಲ್ಪ ನಸುಕಾಗ್ಲಕ್ಕಂತೂ ಹಾಗೆ ನೋಡಿದ ಒಂದು ಚೀಲ ಸಿಗ್ತಾರೆ. ಚೀಲ ಏನದಂತ ತಿಳ್ಕೊಂಡು ಚೀಲ ಬಿಚ್ಚಿದ ಸೋನ್ ಬರಿಕದ ಅದ್ರ ಕೆಲವು ಹರಳುಗಳಿದ್ದು ಒಂದೊಂದು ಹೊಡ್ಕೊಂತ ಕುಂತ ಅಷ್ಟೋ ಮುಗಿದಿದ್ದು, ಇನ್ನೊಂದು ಕೆಲವು ಉಳಿದಿದ್ದು. ಹೀಗೆ ನೋಡಿದ ಅವ ಒಗದದ್ದು ಏನಂತ ಕೇಳಿದ, ಸಿಕ್ಕಿದ್ದ ಚೀಲ ಯಾವ್ದಂತಂದ್ರ ರತ್ನ ಖಚಿತವಾದಂತಹ ರತ್ನದ ಚೀಲ ಸಿಕ್ಕಿತ್ತ. ಹೊಸು ಡುಬುಕು ಅಂತ ಹಳದ ಒಗದಿದ್ದ. ಕೊನೆದಾಗಿ ನೋಡಿದ, ಹ್ಯಾಂಗ್ ಮಾಡಬೇಕಪ್ಪ ಅಂತ, ಹ್ಯಾಂಗ್ ಮಾಡ್ಲಕ್ಕೆ ಒಂದಾದ. ಇದರ ಅರ್ಥ ಏನಂತ ಕೇಳಿದಾಗ, ಹಲವಾರು ಜನ್ಮಗಳ ನಾವು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಕ ಜೀವ ಜಂತುಗಳಾಗಿ ಜನಿಸಿ ಬಂದೀವಿ ಹೋಗಿ ಗೊತ್ತಿಲ್ಲ ಅಂತ ತಿಳ್ಕೊಂಡು ಗೊತ್ತು ಮಾಡೋದಕ್ಕಂತ ಜನ್ಮನೇ ಇದು ಮನುಷ್ಯ ಜನ್ಮ ಅಂತ ತಿಳ್ಕೊಂಡು ಹೇಳುವಂತವ್ರಾಗ್ತಾರೆ. ಅಂಥ ಒಂದು ವಿಚಾರಕರವಾಗಿ ಮನುಷ್ಯ ಜನ್ಮಕ್ಕೆ ಒಂದು ಮನುಷ್ಯ ಜನ್ಮದ ಮಹತ್ವ ತಿಳ್ಕೊಂಡಾಗ, ಮಹತ್ವ ಕರೋತಿ ಇತಿ ಮಾನವ, ಮನುಷ್ಯ ಜನ್ಮಕ್ಕೆ ಬಂದರೂ ಕೂಡ ನಿನ್ನ ಬೆಲೆ ನೀನು ಕಂಡುಕೊಂಡಂಗಾಗ್ತದ, ಜನ್ಮದ ಶ್ರೇಷ್ಠತೆಯನ್ನು ನೀನು ಅರಿತುಕೊಂಡಂಗಾಗ್ತದೆ ಅಂತ ತಿಳ್ಕೊಂಡು ಅನುಭವಿಗಳು ಹೇಳುವಂತವ್ರಾಗ್ತದೆ. ಆ ಒಂದು ವಿಚಾರದಲ್ಲಿ ಇವತ್ತು ಅನೇಕ ಶಿವಾನುಭವ ಗೋಷ್ಠಿಗಳನ್ನು ಪ್ರತಿ ಮಾಸಿಕ ಮುಗಿಸುವಂತ ಕೇಳ್ಕೊಂತ ಬಂದು ಪವಿತ್ರವಾದಂತಹ ಇದು ಶಿವರಾತ್ರಿ ಅಮಾವಾಸ್ಯ ದಿನ ನಡೆಯುವಂತಹ ಶಿವಾನುಭವ ಗೋಷ್ಠಿಗೆ ನೀವೆಲ್ಲರೂ ಕೂಡ ಬಂದು ನಿಂತಂತವರಾಗಿದ್ದೀರಿ. ಶಿವರಾತ್ರಿ ತಿಳ್ಕೊಂಡಂದಾಗ ನೀವೆಲ್ಲರೂ ಕೂಡ ಶಿವರಾತ್ರಿ ಅಂದ್ರೆ ಏನಂದ್ರೆ ಬೆಳಗನ ಭಜನೆ ಮಾಡಬೇಕು, 9 ತಾಸಿಗೆ ಸ್ನಾನ ಮಾಡಬೇಕು, ಸಂಜೆ ಮುಂದೆ ಗುಗ್ಗಿರಿ ಹೊಡಿಬೇಕು, ಪಕ್ಕ ನೋಡೋಕೆ ಶಿವರಾತ್ರಿ ಅಂತ ನಮ್ಗೆ ಇಷ್ಟ ಬಂದದ್ದು. ಶಿವನ ಬಗ್ಗೆ ತಿಳಿದುಕೊಳ್ಳತಕ್ಕಂಥದ್ದು ಶಿವರಾತ್ರಿ.
ನಿಮ್ಮ ಬಗ್ಗೆ ನೀವು ಜಾಗೃತವಾಗಿರತಕ್ಕಂಥದ್ದು ಶಿವರಾತ್ರಿ. ಅಂತ ಶಿವರಾತ್ರಿಯಲ್ಲಿ ಇವತ್ತು ಆ ರಾತ್ರಿ ಈ ರಾತ್ರಿ ನಿಮ್ಗೆ ಯಾವ ಸಂಬಂಧ ಅಲ್ಲ. ನಿಮಗ ಮೋಕ್ಷ ಪ್ರಾಪ್ತಿ ಆಗಬೇಕಾದ್ರೆ ವರ್ಷದಲ್ಲಿ ನೀನು ಏನಾದರೂ ಪಾಪ ಕರ್ಮಾದಿಗಳು ಮಾಡಿದ್ದಾದರೆ ಶಿವರಾತ್ರಿ ದಿನ ನೀವು ಗಟ್ಟಿ ಮನಸ್ಸು ಮಾಡಿ ಶಿವ ಅಂತ ತಿಳ್ಕೊಂಡು ಅಂದು ಬಿಡಪ್ಪ, ನಿನ್ನ ಮೋಕ್ಷ ಪ್ರಾಪ್ತಿ ಆಗಲ್ಲ. ಅಂದ್ರ ವರ್ಷದ ಗಾಡಿ ಹೊಡೆದು ಅವತ್ತೊಂದು ದಿವಸ ನಂತರ ನಾವೆಲ್ಲರೂ ವಿಚಾರ ಮಾಡಬಹುದು. ನೀನು ಮಾಡಂತದ್ದೆಲ್ಲ ಪಾಪ ಕಾರ್ಯಗಳನ್ನ ಮಾಡ್ತಿರ್ತೀರ. ಪಾಪ ಮಾಡ್ತಾರೆ ತಿಳ್ಕೊಂಡು ಜಡ್ಡ ಅದನ್ನ ತಿಳ್ಕೊಂಡು ಊಟ ಕಡಿಮೆ ಮಾಡೋದು ಬಿಡ್ತೀರಿ. BP ಆದ ತಿಳ್ಕೊಂಡು ಉಪ್ಪು ತಿನ್ನೋದು ಬಿಡ್ತೀರಿ. ಶುಗರ್ ಆದ ಅಂತ ತಿಳ್ಕೊಂಡು ಸಕ್ಕರೆ ತಿನ್ನೋದು ಬಿಡ್ತೀರಿ. ಪಾಪ ಬರ್ತಂತ ತಿಳ್ಕೊಂಡು ಪಾಪ ಮಾಡೋದು ಯಾಕೆ ಬಿಡ್ತಾರೆ? ಕರ್ಮ ಮಾಡೋದು. ಅವ್ರು ಹೇಳ್ತಾರ, ನೋಡಪ್ಪ ಅದ ಬಿಟ್ಟು ಇದು ಬಿಟ್ಟು ಎಲ್ಲರೂ ಬಿಟ್ಟು ಪಾಪ ಮಾಡೋದನ್ನು ಬಿಟ್ಟಿದ್ರೆ ನಿನ್ನ ಮೋಕ್ಷಕ್ಕೆ ಕಾರಣ. ಅಂತ ಒಂದು ಗುರುವಿನ ಶಿವ ಸಾನ್ನಿಧ್ಯದಲ್ಲಿ ಬಂದು ನಿಂತು ನೀ ಶಿವನಾಮ ಸ್ಮರಣೆ ಮಾಡಿದಂತಂದ್ರೆ ನಿನಗಂಟಿದಂತಹ ಪಾಪ ಕರ್ಮಾದಿಗಳು ದೂರ ಆಗಲ್ಲ. ಇವತ್ತು ಒಂದು ದೊಡ್ಡ ಗಿಡದ ಬುಡಕ್ಕೆ ಹಲವಾರು ಹಕ್ಕಿ ಪಕ್ಷಿಗಳು ಕುಳಿತಾಗ ಕೆಳಗೆ ಹೊಡೆದು ನಿಂತು ನೀ ಚಪ್ಪಡಿ ಬಡ್ದಾಗ ಗಿಡದ ಮೇಲೆ ಕುಳಿತಂತ ಹಕ್ಕಿಗಳೆಲ್ಲವೂ ಕೂಡ ಚಪ್ಪಡಿಗೆ ಶಬ್ದ ಕೇಳಿ ಹಾರಿ ಹೋಗ್ತವ. ಹಾಗೆ ಸದ್ಗುರುನಾಥನ ಸಾನ್ನಿಧ್ಯದಲ್ಲಿ ಬಂದು ವಿಶ್ವರಾಧ್ಯ ವಿಶ್ವರಾಧ್ಯ ಅಂತ ತಿಳ್ಕೊಂಡು ಭಜನೆ ಮಾಡ್ಕೊಂಡು ಶಿವನಾಮ ಸ್ಮರಣೆ ಮಾಡಿದ್ರಾಯ್ತು. ನೀನು ಮಾಡಿದಂತ ಪಾಪ ಕರ್ಮಗಳು ನಿನ್ನನ್ನು ಬಿಟ್ಟು ದೂರ ಆಗಲಾಗ. ಅಂಥ ಒಂದು ಸತ್ಸಂಪ್ರದಾಯ ಪದ್ಧತಿಗೆ ಅನುಗುಣವಾಗಿ ಇವತ್ತು ನೀವೆಲ್ಲರೂ ಕೂಡ ಶಿವರಾತ್ರಿ ಅಮಾವಾಸ್ಯ ದಿನ ವಿಶ್ವರಾಧ್ಯ ಸಾನ್ನಿಧ್ಯಕ್ಕೆ ಬರತಕ್ಕಂಥವ್ರಾಗ್ತಾರೆ. ಗುರುವಿನ ಸಾನ್ನಿಧ್ಯ ದೈವ ಪುರುಷರ ಸಾನ್ನಿಧ್ಯ ಹೇಗಿರ್ತದೆ? ಒಮ್ಮೆ ರಾಮಾನುಜಾಚಾರ್ಯರು ಸಂಚಾರ ಮಾಡಬಹುದು ಅಂತ ಹೊಂಟಿದ್ರು. ತಿರುಪತಿ ಆಯ್ತು, ತಿರುಪತಿನಿಂದ ಶ್ರೀಶೈಲ ಹೊಂಟಿದ್ರು. ಸಂಗಾಟ ಸುಮಾರು ಭಕ್ತರನ್ನು ಕರ್ಕೊಂಡು ಸಂಚಾರ ಮಾಡ್ಕೊಂತ ರಾಮಾನುಜಾಚಾರ್ಯ ಹೊಂಟಿದ್ರು. ಅವಾಗ ಒಂದು ಊರಲ್ಲಿ ವಸತಿ ಇತ್ತು. ಅವಾಗ ತಮ್ಮ ಸಮೀಪದಲ್ಲಿರತಕ್ಕಂಥ ಒಬ್ಬ ಶಿಷ್ಯನಿಗೆ ಹೇಳಿದ್ರು, ಇಂಥ ಶಿಷ್ಯನ ಮನೆಗೆ ನಾವು ಪ್ರಸಾದಕ್ಕೆ ಬರ್ತೇವೆ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ನೀನು ಪ್ರಸಾದಕ್ಕೆ ಬರ್ತಾರಪ್ಪ, ಅಪ್ಪವ್ರು ಇಂಥ ಊರಾಗ ಬರ್ತಾರ, ಬರ್ಲಕ್ಕಂತಾರ, ಇಂಥದ್ರಿಗೆ ಇಷ್ಟು ಮಂದಿ ಅದಾರ, ಪ್ರಸಾದ ವ್ಯವಸ್ಥೆ ಮಾಡಂತ ಹೇಳು ಅಂತ ಹೇಳಿದ್ರು. ಆಯ್ತು ತಿಳ್ಕೊಂಡು ಹೋಗಿ ಹೇಳಿದಾಗ ಅವ್ರು ಆಯ್ತು ಅಂತ ತಿಳ್ಕೊಂಡು ಅಂದ್ರು. ಇನ್ನೇನು ಗುರುಗಳು ಸೈನಿಕ ಬರೋದ ಅದಾರ ಅಂತ ಅನ್ನೋದ್ರೊಳಗಾಗಿ ಮತ್ತೆ ಹುಡ್ಕೊಂತ ಹೋಗಿ ಆ ಶಿಷ್ಯನೇ ಬಂದು ಹೇಳಿದ, ಇವತ್ತು ನಮ್ಮ ಮನೆ ಸ್ವಲ್ಪ ಬೇರೆ ಕೆಲಸ ಆದ್ರೆ ನೀವು ಪ್ರಸಾದ ವ್ಯವಸ್ಥೆ ಮಾಡಕ್ ನಮ್ಮ ಕೈಲಿ ಆಗಂಗಿಲ್ಲ. ನಿಮ್ ಪ್ರಸಾದ ವ್ಯವಸ್ಥೆ ನಿಮ್ ವ್ಯವಸ್ಥೆ ನೀವು ನೋಡ್ಕೋರಿ ಅಂತ ತಿಳ್ಕೊಂಡು ಹೇಳ್ಬಿಟ್ರು. ಗುರುಗಳಂತೂ ಹ್ಯಾಂಗ್ ಮಾಡ್ಬೇಕು? ಶಿವನಿಚ್ಛೆ ಆಯ್ತಂತ ತಿಳ್ಕೊಂಡು ಗುರುಗಳಂದ್ರೆ ಇನ್ನು ಹ್ಯಾಂಗ್ ಮಾಡ್ಬೇಕನ್ನೋದ್ರೊಳಗಾಗಿ ಅಲ್ಲೇ ತಮ್ಮ ಊರಲ್ಲಿ ಯಾವಾಗಲೂ ಕೂಡ ಒಮ್ಮೆ ಬಂದು ಹೋಗತಕ್ಕಂಥ ಗೋವರ್ಧನ ಅನ್ನುವಂತ ಒಬ್ಬ ಶಿಷ್ಯನ ಮನೆ ಆದ ಅಂತ ಗೊತ್ತಾಯ್ತು. ಭಾಳ ಕಡು ಬಡವ. ಆ ಗೋವರ್ಧನ ಹೇಗಿದ್ದನ ಅಂತ ತಿಳ್ಕೊಂಡೆ ಕೇಳಿದ್ರೆ ಬಹಳ ಕಡು ಬಡತನ. ಅವನ ಹೆಂಡತಿ ಹೆಸರು ಸಂಚಾರಿತ್ರ್ಯವತಿ, ಹೆಸರೇ ಸಂಚಾರಿತ್ರ್ಯವತಿ. ಇಬ್ರು ಎಷ್ಟು ಬಡತನ ಇದೆ ಅಂತ ತಿಳ್ಕೊಂಡೆ ಕೇಳಿದ್ರ 4-6 ಮನೆಗಳ ಭಿಕ್ಷೆ ಬೇಡಿ ತರಬೇಕು, ಅದನ್ನೇ ತಿನ್ನಬೇಕು, ಬಂದಂತರು ಪ್ರಸಾದ ಮಾಡಬೇಕು. ಇನ್ನೊಂದು ಏನಿತ್ತು ಅವ್ರ ಮನ್ಯಾಗ ಅಂತ ಕೇಳಿದ್ರೆ ಇಬ್ಬರು ನಡು ಒಂದೇ ಪಂಚೆ ಇತ್ತು. ಇಬ್ಬರು ನಡು ಒಂದೇ ಪಂಚೆ ಇತ್ತು. ಆ ಪಂಚೆ ಉಟ್ಕೊಂಡು ಒಬ್ಬರು ಸ್ನಾನ ಮಾಡಬೇಕು, ಇನ್ನೊಬ್ಬರು ಮರೆಮಾಚಿ ನಿಂತಿರ್ಬೇಕು. ಅದು ಹ್ಯಾಂಗ್ರಿ ಅಂತ ತಿಳ್ಕೊಂಡು ತಾರ್ಕಿಕವಾದಂತ ಮಾತಲ್ಲ. ಹಂಗೆ ಹಂಗ್ರಿ ಹಿಂಗೆ ಹಂಗ್ರಿ ಅಂತ ತಿಳ್ಕೊಂಡು ಈಗ ಬಟ್ಟಿನೂ ಬಾಳ ಆಗ್ಯಾವ, ದಾನ ಕೊಡೋರ್ನು ಬಾಳ ಮಂದಿ ಆಗ್ಯಾರ, ಬಾಳ ಮಂದಿ ಹುಟ್ಟುವಂತವ್ರು. ಅದು ಆ ಮಾತಲ್ಲ. ಅಂತ ವಿಚಾರದಲ್ಲಿ ಆ ಗೋವರ್ಧನ ಸುಚಾರಿತ್ರವತಿಯಾದಂತ ತನ್ನ ಹೆಂಡತಿಗೆ ಅಂತನ ಗುರುಗಳು ಇನ್ನು ಹೊಂಟಾರಂತ ಯಾರೋ ಮನೆ ಪ್ರಸಾದ ಮಾಡಬೇಕಾಗಿತ್ತು. ಪ್ರಸಾದ ಅನುಕೂಲ ಅಲ್ಲಿ ಆಗಿಲ್ಲ. ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ಗುರುಗಳು ಹೇಳ್ಯಾರ.
ಹೊಸ ದೇವಸ್ಥಾನ ಮಾಡೋಣ.